ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಲರ್ನ್ ಈಸಿಲಿ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ಫ್ರೂಟ್ಸ್ ಆಫ್ ದ ಅರ್ತ್ ಬೈ ಸುಮಿತ್ರಾ ನಂದನ್ ಪಂತ್ ಈ ಒಂದು ಪದ್ಯದ ಕನ್ನಡದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಹಾಗೂ ಲೈನ್ ಬೈ ಲೈನ್ ಒಂದು ಸಮರಿಯನ್ನು ಡಿಸ್ಕಸ್ ಮಾಡ್ತಾ ಈ ಪದ್ಯವನ್ನು ಕಲಿಯೋಣ. ಸುಮಿತ್ರಾ ನಂದನ್ ಪಂತ್ರವರು ದ ಫ್ರೂಟ್ಸ್ ಆಫ್ ದ ಇಯರ್ ಈ ಒಂದು ಪದ್ಯದ ಮೊದಲ ಸ್ಟ್ಯಾನ್ಸಾದಲ್ಲಿ ಹೇಳ್ತಾ ಇದ್ದಾರೆ. Childhood, I planted pennies in the yard and dreamed penny trees would grow. I heard the air sweet with the silvery ringing of my clustered crop and strutted round like a fat millionaire. ನೋಡಿ, ಇಲ್ಲಿ ಮೊದಲ ಸ್ಟ್ಯಾನ್ಸದಲ್ಲಿ ಹೇಳ್ತಾ ಇದ್ದಾರೆ, ನಾನು ಒಂದು ಬಾಲ್ಯದಲ್ಲಿ ನನ್ನ ಮನೆ ಅಂಗಳದಲ್ಲಿ ಒಂದು ಪೆನ್ನಿ ನಾಣ್ಯಗಳನ್ನು ನೆಟ್ಟೆ ಮತ್ತು ಕನಸನ್ನು ಕಂಡೆ. ಅಂದರೆ ಆ ಮಗು ಒಂದು ರೀತಿ ಅಮಾಯಕ ಆಸೆ, ನಾಣ್ಯಗಳನ್ನು ನೆಟ್ಟರೆ ಹಣದ ಮರಗಳು ಬೆಳೆಯುತ್ತದೆ ಎಂಬತಕ್ಕಂಥ ನಿರೀಕ್ಷೆಯಲ್ಲಿ ನಾನು ಆ ಒಂದು ಪೆನ್ನಿ ನಾಣ್ಯಗಳನ್ನು ನಮ್ಮ ಮನೆ ಹಿಂದೆ ನೆಟ್ಟೆ ನಾನು ಕನಸನ್ನು ಕಂಡೆ. ಪೆನ್ನಿ ಟ್ರೀಸ್ ವುಡ್ ಗ್ರೋ, ಐ ಹರ್ಡ್ ದ ಹೇರ್ ಸ್ವೀಟ್. ಇಲ್ಲಿ ಪೆನ್ನಿ ಮರಗಳು ಬೆಳೀತವೆ, ಗಾಳಿಯಲ್ಲಿ ಒಂದು ಸಿಹಿ ಒಂದು ಶಬ್ದ ಕೇಳಿಸ್ತಾ ಇದೆ ಅಂತ ಕಲ್ಪನೆಯಲ್ಲಿ ಆ ಹಣದ ಮರ ಬೆಳೆದು ನಾಣ್ಯಗಳು ರಿಂಗಿಸುವ ಒಂದು ಸೌಂಡ್ ಕೇಳುವಂತಹ ಅಮಾಯಕತೆ ಆ ಒಂದು ಮಗುವಿನ ಒಂದು ಮನಸ್ಸಿನಲ್ಲಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ವಿತ್ ದ ಸಿಲ್ವರಿ ರಿಂಗಿಂಗ್ ಆಫ್ ಮೈ ಕ್ಲಸ್ಟರ್ಡ್ ಕ್ರಾಪ್ ಆ್ಯಂಡ್ ಸ್ಟ್ರಟೆಡ್ ರೌಂಡ್ ಲೈಕ್ ಎ ಫ್ಯಾಟ್ ಮಿಲೇನಿಯರ್. ನೋಡಿ, ಇಲ್ಲಿ ಒಂದು ಆ ಬೆಳೆಯಲ್ಲಿ ಬೆಳ್ಳಿಯ ನಾಣ್ಯಗಳು ರಿಂಗಿಸ್ತಕ್ಕಂಥ ಶಬ್ದ ಕೇಳಿಸ್ತಾ ಇದೆ ಅಂತ. ಅಂದರೆ ಆ ಸಂಪತ್ತಿನ ಕುರಿತು ಬಾಲ್ಯದ ಕಲ್ಪನೆಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ನಾಣ್ಯಗಳ ಧ್ವನಿಯನ್ನು ಬೆಳೆಗೆ ಹೋಲಿಸ್ತಾ ಇದ್ದಾರೆ. ಆ್ಯಂಡ್ ಆ ಒಂದು ಸಂಪಾದನೆಯ ಭ್ರಮೆಯಲ್ಲಿ ನಾನು ಮಿಲೇನಿಯರ್ ಎಂದು ಭಾವಿಸುವ ಒಂದು ಬಾಲ್ಯದ ನೆನಪನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಎರಡನೇ ಸ್ಟ್ಯಾನ್ಸಾಗಿ ಬಂದಾಗ, ಫ್ಯಾಂಟಸಿ, ನಾಟ್ ಎ ಸಿಂಗಲ್ ಸ್ಪ್ರೌಟ್ ಕೇಮ್ ಅಪ್, ನಾಟ್ ಒನ್ ಟ್ರೀ ಅಪಿಯರ್ಡ್ ಆನ್ ದಟ್ ಬ್ಯಾರನ್ ಗ್ರೌಂಡ್, ಸ್ವಾಲೋಡ್ ಇನ್ ಡಸ್ಕ್ ಬ್ಲೈಟೆಡ್ ಮೈ ಡ್ರೀಮ್ಸ್. ಇದು ಕೇವಲ ಭ್ರಮೆ, ಒಂದು ಮೊಳಕೆನೂ ಬರಲಿಲ್ಲ. ಅಂದರೆ ನಾಣ್ಯಗಳಿಂದ ಯಾವುದೇ ಒಂದು ಮೊಳಕೆಗಳು ಬರಲಿಲ್ಲ ಅಂತಕ್ಕಂಥದ್ದು. ಅಂದರೆ ಇಲ್ಲಿ ಅವರಿಗೆ ವಾಸ್ತವದ ಒಂದು ಅರಿವಾಗಿದೆ, ಭ್ರಮೆಗಳು ಸತ್ಯ ಆಗೋದಿಲ್ಲ ಅಂತ ಗೊತ್ತಾಗುತ್ತೆ. ನಾಟ್ ಒನ್ ಟ್ರೀ ಅಪಿಯರ್ಡ್ ಆನ್ ದಟ್ ಬ್ಯಾರನ್ ಗ್ರೌಂಡ್, ಈ ಬಂಜರ್ನದಲ್ಲಿ ಒಂದೇ ಒಂದು ಮರವೂ ಬೆಳೀಲಿಲ್ಲ. ಇಲ್ಲಿ ಆ ಒಂದು ಬಂಜರ್ ನೆಲದಲ್ಲಿ ಯಾವುದೇ ಮರ ಬೆಳೀಲಿಲ್ಲ ಅಂತ ಹೇಳ್ತಾರೆ. ಇದರ ಇನ್ನರ್ ಮೀನಿಂಗ್ ಹೇಳಿದ್ರೆ ಅಂದರೆ ಶ್ರಮವಿಲ್ಲದೆ ಫಲ ಸಿಗೋದಿಲ್ಲ ಅನ್ನೋದು ಕೂಡ ಅರ್ಥ ಆಗುತ್ತೆ. ಸ್ವಾಲೋಡ್ ಇನ್ ಡಸ್ಕ್ ಬ್ಲೈಟೆಡ್ ಮೈ ಡ್ರೀಮ್ಸ್, ಅಂದರೆ ಇಲ್ಲಿ ಆ ಸಂಜೆಯ ಕತ್ತಲಲ್ಲಿ ಎಲ್ಲವೂ ಕಣ್ಮರೆಯಾಯಿತು, ನನ್ನ ಕನಸುಗಳು ಹಾಳಾದವು. ಅಂದರೆ ಭ್ರಮೆಗಳು ಭಂಗವಾದಾಗ ಒಂದು ನಿರಾಶೆ ಉಂಟಾಗುತ್ತೆ. ಆ ನಿರಾಶೆಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಮೂರನೇ ಒಂದು ಸ್ಟ್ಯಾನ್ಸಾ ಅಂದರೆ ಮುಂದಿನ ಸಾಲುಗಳನ್ನು ನೋಡಿದಾಗ, ಆನ್ ಹ್ಯಾಂಡ್ಸ್ ಅಂಡ್ ನೀಸ್ ಐ ಸ್ಕ್ರ್ಯಾಚ್ಡ್ ಫಾರ್ ಎ ಸೈನ್ ಆಫ್ ಗ್ರೋತ್, ಸ್ಟೇರ್ಡ್ ಇನ್ ಟು ಡಾರ್ಕ್ನೆಸ್, ವಾಟ್ ಎ ಫೂಲ್ I was. I gathered the fruit I had sown, I had watered coin, 50 years have passed. ನೋಡಿ, ಈ ಒಂದು ಸಾಲಲ್ಲಿ ಹೇಳ್ತಾ ಇದ್ದಾರೆ, ಆನ್ ಮೈ ಹ್ಯಾಂಡ್ಸ್ ಆ್ಯಂಡ್ ನೀಸ್ ಅಂದರೆ ನನ್ನ ಕೈ ಕಾಲುಗಳ ಮೇಲೆ ಕುಳಿತು ಐ ಸ್ಟ್ರೆಚ್ಡ್ ಫಾರ್ ಎ ಸೈನ್ ಆಫ್ ಗ್ರೋತ್, ಅಲ್ಲಿ ಒಂದು ಬೆಳವಣಿಗೆಯ ಕುರಿತು ನಾನು ನೋಡ್ತಾ ಇದ್ದೆ ಅಂತ. ಅಂದರೆ ಇಲ್ಲಿ ನಿರೀಕ್ಷೆ ಹುಸಿಯಾದಾಗಲೂ ಸಹ ಉಳಿಯುವ ಒಂದು ಪುಟ್ಟ ಆಸೆ, ಕೊನೆಯ ಪ್ರಯತ್ನ, ನನ್ನ ಕಾಲುಗಳು ನನ್ನ ಕೈಗಳನ್ನು ಸ್ಟ್ರೆಚ್ ಮಾಡಿ ನಾನು ನೋಡ್ತಾ ಇದ್ದೆ. ಸ್ಟೇರ್ಡ್ ಇನ್ ಟು ಡಾರ್ಕ್ನೆಸ್, ವಾಟ್ ಎ ಫೂಲ್ ಐ ವಾಸ್, ಕತ್ತಲಿನಲ್ಲಿ ನಾನು ನೋಡ್ತಾ ಇದ್ದೆ, ಬೆಳೀತವೆ, ಬೆಳೆ ಬೆಳೆಯುತ್ತೆ ಅಂತ, ಗಿಡ ಬೆಳೆಯುತ್ತೆ ಅಂತ, ನಾನೆಂತಹ ಮೂರ್ಖ, ನನ್ನ ಬಾಲ್ಯದ ಅಮಾಯಕತೆಯನ್ನು ನೆನೆದು ನಾನು ಪಶ್ಚಾತ್ತಾಪ ಪಡ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಐ ಗ್ಯಾದರ್ಡ್ ದ ಫ್ರೂಟ್ ಐ ಹ್ಯಾಡ್ ಸೋನ್, ಐ ಹ್ಯಾಡ್ ವಾಟರ್ಡ್ ಕಾಯಿನ್, ನಾನು ಬಿತ್ತಿದ್ದ ಫಲವನ್ನು ಸಂಗ್ರಹಿಸಿದೆ, ನಾನು ನಾಣ್ಯಗಳಿಗೆ ನೀರು ಹಾಕಿದ್ದೆ. ಅಂದರೆ ನಾನು ಬಿತ್ತಿದ್ದ ನಾಣ್ಯಗಳು ಫಲ ನೀಡಲಿಲ್ಲ ಎಂಬ ವಾತ್ಸವದ ಅರಿವನ್ನು ಇಲ್ಲಿ ಹೇಳ್ತಾ ಇದೆ. 50 years ಹ್ಯಾವ್ ಪಾಸ್ಡ್, 50 ವರ್ಷಗಳು ಕಳೆದೋಗಿದೆ, ಸಮಯ ಕಳೆದಿದೆ. ಅದು ನನ್ನ ಬಾಲ್ಯದ ಮೂರ್ಖತನ ಅವು ಹೋಗಿದೆ, ನನಗೆ 50 ವರ್ಷಗಳೇ ಕಳೆದಿದೆ. ಆ ಒಂದು ಮೂರ್ಖತನದ ನೆನಪುಗಳು ನನಗೆ ಆ ಒಂದು ಬಂದಿದೆ ಅಂತ ಹೇಳ್ತಾರೆ. ನಂತರ ಆ್ಯಂಡ್ ಪಾಸ್ಡ್ ಲೈಕ್ ಎ ಗಸ್ಟ್ ಆಫ್ ವಿಂಡ್, seasons came, I hardly noticed them, summer blazed, swinging rains poured, autumn smiled, following winter shivered, trees stood naked, later the forest green. ನಂತರ ಸಾಲಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ಆ ಗಾಳಿಯು ಆ್ಯಂಡ್ ಪಾಸ್ಡ್ ಲೈಕ್ ಎ ಗಸ್ಟಿ ಆಫ್ ವಿಂಡ್ಸ್, ಆ ಗಾಳಿಯು
ವೇಗವಾಗಿ ಕಳೆದೋಯಿತು, ಸಮಯ ಎಷ್ಟು ಬೇಗವಾಗಿ ಕಳೆದೋಗಿದೆ. ಸೀಸನ್ಸ್ ಕೇಮ್ ಐ ಹಾರ್ಡ್ಲಿ ನೋಟಿಸ್ ದೇಮ್. ಋತುಗಳು ಬಂದಿದೆ, ಜೀವನದಲ್ಲಿ ಅಂದರೆ ಜೀವನದಲ್ಲಿ ಕಾಲ ಬದಲಾವಣೆಯಾಗಿದೆ. ಐ ಹಾರ್ಡ್ಲಿ ನೋಟಿಸ್ ದೇಮ್, ನಾನು ಅವುಗಳನ್ನು ಗಮನಿಸಲೇ ಇಲ್ಲ. ಸಮ್ಮರ್ ಬ್ಲೇಸ್ಡ್ ಸ್ವಿಂಗಿಂಗ್ ರೈನ್ ಪೋರ್ಡ್. ಬೇಸಿಗೆ ಸುಟ್ಟಿದೆ, ಭಾರೀ ಮಳೆ ಬಂದಿದೆ ಅಂತ. ಬೇಸಿಗೆ ತೀವ್ರವಾಗಿತ್ತು, ಮಳೆ ತುಂಬ ಚೆನ್ನಾಗಿ ಬಂದಿದೆ. ಆಟಮ್ ಸ್ಮೈಲ್ಡ್ ಫಾಲೋಯಿಂಗ್ ವಿಂಟರ್ ಶಿವರ್ಡ್. ಶರತ್ಕಾಲ, ಆಟಮ್ ಕಾಲ ನಗ್ತಾ ಇತ್ತು, ನಂತರ ಚಳಿಗಾಲ ನಡುಗಿಸಿತು ಅಂತ. ಇಲ್ಲಿ ಋತುಗಳ ಚಕ್ರ, ಪ್ರತಿ ಋತುವಿನ ವಿಶೇಷ ಗುಣಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಆಟಮ್ ಸ್ಮೈಲ್ಡ್, ಒಳ್ಳೆ ಹಣ್ಣುಗಳು ಬಂತು. ಆ ಚಳಿಗಾಲ ತುಂಬ ಚಳಿಯನ್ನು ಕೊಡ್ತು. ಟ್ರೀ ಸ್ಟುಡ್ ನೇಕೆಡ್ ಲೇಟರ್ ದ ಫಾರೆಸ್ಟ್ ಗ್ರೀನ್. ಮರಗಳೆಲ್ಲ ಬೋಳಾದವು, ಎಲೆಗಳನ್ನು ಕಳ್ಕೊಂಡ್ವು, ನಂತರ ಕಾಡು ಹಸಿರಾಯಿತು. ಪ್ರಕೃತಿಯ ಪುನರ್ಜೀವನ ಚಕ್ರ, ಎಲೆ ಉದುರುವಿಕೆ ಮತ್ತು ಚಿಗುರುವಿಕೆಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ನಂತರ ಸಾಲಿಗೆ ಬಂದಾಗ, ಅಗೇನ್ ಇನ್ ದ ಸ್ಕೈ ಸ್ಲೇವ್ ಲೈಕ್ ಕ್ಲೌಡ್ಸ್ ಥಿಕ್ ವಿತ್ ಹೀಲಿಂಗ್ ಎಲಿಮೆಂಟ್ಸ್ ಇಟ್ ರೈನ್ಡ್. ಮತ್ತೆ ಆಕಾಶದಲ್ಲಿ ಮೋಡಗಳು ಬಂತು, ಅವು ಮತ್ತೆ ಮಳೆಯನ್ನು ಸುರಿಸ್ತು. ಎ ಹೀಲಿಂಗ್ ಎಲಿಮೆಂಟ್ಸ್ ಅಂದರೆ ಆ ಒಂದು ಔಷಧಿಯಂತೆ, ಸಮಾಧಾನವನ್ನು ತರುವಂತೆ ಭೂಮಿಗೆ ಮತ್ತೆ ಜೀವವನ್ನು ನೀಡೋದಕ್ಕೆ ಆಕಾಶಗಳಿಂದ ಮಳೆ ಬಂತು. ಔಟ್ ಆಫ್ ಸಿಂಪಲ್ ಕ್ಯೂರಿಯಾಸಿಟಿ ಐ ವೆಂಚರ್ಡ್ ಔಟ್ ಟು ದ ಕೋರ್ಟ್ಯಾರ್ಡ್ ಕಾರ್ನರ್ ಆ್ಯಂಡ್ ಬೆಂಡಿಂಗ್ ಡೌನ್ ಪಾಸ್ಡ್ ರೋಸ್ ಆಫ್ ಬೆಡ್ಸ್ ಇಂಟು ಸೋಕನ್ ಸೋಡ್ ಆ್ಯಂಡ್ ಪ್ಲಾಂಟೆಡ್ ಬೀನ್ ಸೀಡ್ಸ್. ಆಗ ನಾನೇನು ಮಾಡಿದೆ, ಕುತೂಹಲದಿಂದ ಹೊರಗಡೆ ಹೋದೆ. ಆ ಬಾಲ್ಯದ ಅನುಭವ, ಅಲ್ಲಿ ಕಾಯಿನೆಗಳನ್ನು ನೆಟ್ಟಿದ್ದು. ಆದರೆ ಈಗ ದೊಡ್ಡವರಾಗಿದ್ದಾರೆ, ಇಲ್ಲಿ ಚೆನ್ನಾಗಿ ಮಳೆ ಬಂದಿದೆ, ಕುತೂಹಲದಿಂದ ಆ ಹೊರಗಡೆ ಹೋದೆ, ಒಂದು ಹೊಸ ಪ್ರಯತ್ನ ಮಾಡೋಕ್ಕೆ ಹೋದೆ. ನನ್ನ ಮನೆ ಕೋರ್ಟ್ ಯಾರ್ಡ್ ಕಾರ್ನರ್, ನನ್ನ ಮನೆಯ ಒಂದು ಅಂಗಳದಲ್ಲಿ ಬೆಂಡಿಂಗ್ ಡೌನ್, ನಾನಲ್ಲಿ ವಿನಮ್ರವಾಗಿ ನಿಧಾನವಾಗಿ ಬಗ್ಗಿ ಆ ಪಾಸ್ಡ್ ರೋಸ್ ಆಫ್ ಬೆಡ್ಸ್ ಇಂಟು ಎ ಸೋಕನ್ ಸೋಡ್, ಆ ನೆನೆಸಿದ ಮಣ್ಣಿನಲ್ಲಿ ಸಾಲು ಸಾಲಾಗಿ ಆ ಒಂದು ಮಡಿಗಳನ್ನು ಮಾಡಿದೆ, ಅಲ್ಲಿ ಬಿತ್ತನೆಗೆ ತಯಾರಾಗಿತ್ತು. ಐ ಪ್ಲಾಂಟೆಡ್ ಬೀನ್ಸ್ ಸೀಡ್ಸ್, ನಾನು ಬೀನ್ಸ್ ಬೀಜಗಳನ್ನು ನೆಟ್ಟೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ನಂತರ ದೆನ್ ಕವರ್ಡ್ ದೆಮ್ ದ ಹೆಮ್ ಆಫ್ ದ ಅರ್ತ್ ಸ್ಯಾರಿ ವಾಸ್ ಟೈಡ್ ವಿತ್ ಜುವೆಲ್ಸ್. ನಾನು ಅವುಗಳನ್ನು ಮುಚ್ಚಿದೆ, ಆ ಬೀಜಗಳನ್ನು ಸುರಕ್ಷಿತವಾಗಿ ಆ ಒಂದು ಮಣ್ಣಿನಿಂದ ಮುಚ್ಚಿದೆ. ಭೂಮಿಯ ಸೀರೆಯ ಅಂಚುಗಳು ರತ್ನಗಳಿಂದ ಕಟ್ಟಿತ್ತು, ಅಂದರೆ ಮಣ್ಣು ಫಲವತ್ತಾಗಿತ್ತು. ಭೂಮಿಯ ಸಮೃದ್ಧಿಯನ್ನು ಸೀರೆಯ ಸೆರಗಿಗೆ ಇಲ್ಲಿ ಹೋಲಿಸಿದ್ದಾರೆ. ಆ ಮಣ್ಣನ್ನು ಬೀಜಗಳ ಮೇಲೆ ಮುಚ್ಚಿದೆ. ಸೂನ್ ಐ ಫರ್ಗಾಟ್ ದಿಸ್ ಸಿಂಪಲ್ ಇನ್ಸಿಡೆಂಟ್, ನೋ ಒನ್ ಕುಡ್ ಥಿಂಕ್ ಇಟ್ ವರ್ತ್ ರಿಮೆಂಬರಿಂಗ್. ನಾನು ಈ ಕೆಲಸವನ್ನು ಮರೆತು ಹೋಗ್ಬಿಟ್ಟೆ, ಇದೇನು ದೊಡ್ಡ ಕೆಲಸ ಅಲ್ಲ, ಯಾವುದೇ ದೊಡ್ಡ ನಿರೀಕ್ಷೆಯನ್ನು ಇಟ್ಕೊಂಡಿಲ್ಲ, ಆ ಕುತೂಹಲನೂ ಇರಲಿಲ್ಲ. ಆ ಕೆಲಸವನ್ನು ಕೇವಲ ಒಂದು ಕುತೂಹಲ, ಅಂದರೆ ಅಲ್ಲಿ ಮಳೆ ಬಿದ್ದಿದೆ, ನೆನೆದಿದೆ ಅಂತೇಳಿ ಆ ಕೆಲಸ ಮಾಡಿ ಬಂದೆ, ಅದನ್ನ ಮರೆತು ಬಿಟ್ಟೆ. ನೋ ಒನ್ ಕುಡ್ ಥಿಂಕ್ ಇಟ್ ವರ್ತ್ ರಿಮೆಂಬರಿಂಗ್. ಇದನ್ನು ಯಾರು ನೆನಪಿಟ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ, ಆದಷ್ಟು ದೊಡ್ಡ ಕೆಲಸನೂ ಅಲ್ಲ ಅಂತ. ಚಿಕ್ಕ ಪ್ರಯತ್ನಗಳನ್ನು ನಾವು ಯಾವತ್ತೂ ಸಹ ಮಹತ್ವ ಅಂತ ಅಂದುಕೊಳ್ಳೋದಿಲ್ಲ. ಈ ಚಿಕ್ಕ ಕೆಲಸವನ್ನು ಮಾಡಿ ಬಂದೆ. A few days later, walking at evening in the yard, suddenly before me, there they were, a multitude of new arrivals standing, each with a tiny green umbrella on its head. ಕೆಲವು ದಿನಗಳ ನಂತರ ಸಂಜೆ ನಾನು ಆ ಒಂದು ಕಡೆಗೆ ಹೋದಾಗ, ಸಡನ್ಲಿ ಬಿಫೋರ್ ಮೀ, ಇದ್ದಕ್ಕಿದ್ದಂತೆ ನನ್ನ ಮುಂದೆ ಅವುಗಳು ಕಾಣಿಸ್ಕೊಂಡವು. ಇಲ್ಲಿ ಒಂದು ರೀತಿಯ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಎ ಮಲ್ಟಿಟ್ಯೂಡ್ ಆಫ್ ನ್ಯೂ ಅರೈವಲ್ ಸ್ಟ್ಯಾಂಡಿಂಗ್, ಹೊಸದಾಗಿ ಬಂದಂತಹ ಅನೇಕ ಮೊಳಕೆಗಳು ಅಲ್ಲಿ ನನಗೆ ಕಾಣಿಸ್ತು. ಈಚ್ ವಿತ್ ಟೈನಿ ಗ್ರೀನ್ ಅಂಬ್ರೆಲಾ ಆನ್ ಇಟ್ಸ್ ಹೆಡ್. ಪ್ರತಿಯೊಂದು ಆ ಗಿಡ ತನ್ನ ಮೇಲೆ ಒಂದು ಗ್ರೀನ್ ಅಂಬ್ರೆಲಾವನ್ನು ಇಟ್ಕೊಂಡಿತ್ತು. ಅಂದರೆ ಮೊಳಕೆಗಳು, ಮೊದಲು ಎಲೆಗಳು ಅವು ಮೊಳಕೆಗಳ ಒಳ್ಳೆ ಛತ್ರಿಗಳಾಗಿ ಕಾಣಿಸ್ತಾ ಇರುತ್ತೆ, ಅದನ್ನು ಇಲ್ಲಿ ಹೋಲಿಕೆ ಮಾಡಿ ಹೇಳ್ತಾ ಇದ್ದಾರೆ. ಇನ್ನು ನಂತರ ಸಾಲುಗಳಲ್ಲಿ, ದೇ ಸೀಮ್ಡ್ ಲೈಕ್ ಯಂಗ್ ಬರ್ಡ್ಸ್ ಹೂ ಹ್ಯಾಡ್ ಜಸ್ಟ್ ಕ್ರ್ಯಾಕ್ಡ್ ದೇರ್ ಶೆಲ್ಸ್ ಆಲ್ರೆಡಿ ಫುಲ್ಲಿ ಫ್ಲೆಡ್ಜ್ಡ್ ಟ್ರೈಯಿಂಗ್ ದ ಸ್ಕೈ. ಅವು ತಮ್ಮ ಚಿಪ್ಪುಗಳನ್ನು ಒಡೆದು ಹೊರಬರುವಂಥ ಪಕ್ಷಿಗಳಂತೆ ಕಾಣಿಸ್ತಾ ಇದೆ. ಇಲ್ಲಿ ಹೊಸ ಜೀವನದ ಉಗಮ, ಬೀಜದಿಂದ ಮೊಳಕೆ ಒಡೆಯುವುದನ್ನು ಪಕ್ಷಿ ಮೊಟ್ಟೆ ಒಡೆದು ಒಳಗೆ ಬರೋದಕ್ಕೆ ಹೋಲಿಕೆ ಮಾಡ್ತಾ ಇದ್ದಾರೆ. ಮತ್ತು ಆಲ್ರೆಡಿ ಫುಲ್ಲಿ ಫ್ಲೆಡ್ಜ್ಡ್ ಟ್ರೈಯಿಂಗ್ ದ ಸ್ಕೈ, ಆ ಮೊಳಕೆಗಳ ಬೆಳವಣಿಗೆ ಹೇಗಿತ್ತಂದರೆ ಆ ಒಂದು ಆಕಾಶದ ಕಡೆ ಏರ್ತಾ ಇತ್ತು, ಸಂಪೂರ್ಣ ಗರಿಗಳು ಬಂದು ಆಕಾಶಕ್ಕೆ ಏರುವಂತೆ ಕಾಣ್ತಾ ಇತ್ತು. ನಂತರ ಸಾಲಲ್ಲಿ ಹೇಳ್ತಾರೆ, ವೈಡ್ ಐಡ್ ಐ ಸ್ಟೇರ್ಡ್ ಆ್ಯಂಡ್ ಸ್ಟೇರ್ಡ್ ಹಿಪ್ನೋಟೈಸ್ಡ್, ದಿಸ್ ಮಿನಿಯೇಚರ್ ಆರ್ಮಿ ಡ್ರಾಪ್ಸ್ ಅರೈಡ್ ಇನ್ ರೋ, ಜಸ್ಟ್ ಸ್ಪ್ರಂಗ್ ಫ್ರಮ್ ಸೀಡ್ಸ್ ಐ ವುಡ್ ಸೋನ್ ನಾಟ್ ಯೆಸ್ಟರ್ಡೇ, ಎರೆಕ್ಟ್ ಆ್ಯಂಡ್ ಪ್ರೌಡ್ ಶುಕ್ ದೇರ್ ಫೀಟ್ ಆ್ಯಸ್ ಇಫ್ ಟು ಮಾರ್ಚ್. ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ, ನಾನು ಅವುಗಳನ್ನು ನೋಡ್ತಾನೆ, ವೈಡ್ ಐಡ್, ಕಣ್ಣುಗಳನ್ನು ಅಗಲ ಮಾಡಿ ನೋಡ್ತಾನೆ ಇದ್ದೆ.
ಹಿಪ್ನಟೈಸ್ಡ್, ನಾನೊಂದು ರೀತಿ ಸಂಮೋಹನಕ್ಕೆ ಒಳಪಟ್ಟೆ. ಆಶ್ಚರ್ಯ ಆಗೋಯಿತು ಈ ಪ್ರಕೃತಿಯ ಪವಾಡವನ್ನು ಕಂಡು. ಈ ಮಿನಿಯೇಚರ್ ಆರ್ಮಿ, ಅದೊಂದು ಚಿಕ್ಕ ಸೈನ್ಯದಂತೆ ಕುಬ್ಜರು ಸಾಲಾಗಿ ನಿಂತಿರುವಂತೆ ಆ ಮೊಳಕೆಗಳು ಶಿಸ್ತುಬದ್ಧವಾಗಿ ಲೈನಾಗಿ ನಿಂತಿತ್ತು. ಅವುಗಳನ್ನು ನಾನು ನೋಡಿದೆ. ಜಸ್ಟ್ ಸ್ಪ್ರಂಗ್ ಫ್ರಮ್ ಸೀಡ್ ಐ ವುಡ್ ಸೋ ನಾಟ್ ಎಸ್ಟರ್ಡೇ. ನಾನು ನಿನ್ನೆ ಅಲ್ಲ, ಕೆಲವು ದಿನಗಳ ಹಿಂದೆ ನಾನು ನೆಟ್ಟಿದ್ದಂಥ ಬೀಜಗಳಿಂದ ಅವು ಬೇಗನೆ ಹೊರಬಂದು ನಿಂತಿದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಎರೆಕ್ಟ್ ಆ್ಯಂಡ್ ಪ್ರೌಡ್ ಶುಕ್ ದೇರ್ ಫೀಟ್ ಆ್ಯಸ್ ಇಫ್ ಟು ಮಾರ್ಚ್. ನೇರವಾಗಿ ಹೆಮ್ಮೆಯಿಂದ ಮೆರವಣಿಗೆಗೆ ಸಿದ್ಧವಾಗಿರುವಂತೆ ಆ ಮೊಳಕೆಗಳು ನಿಂತಿದೆ. ಆ ಮೊಳಕೆಗಳ ಶಕ್ತಿ ಮತ್ತು ಅವುಗಳು ಬೆಳೀತಾ ಇರತಕ್ಕಂಥ ಒಂದು ಉತ್ಸಾಹದ ಬಗ್ಗೆ ಈ ಸಾಲಿನಲ್ಲಿ ಹೇಳ್ತಾ ಇದ್ದಾರೆ. ಐ ಹ್ಯಾವ್ ಸ್ಪೆಂಟ್ ಡೇಸ್ ನೌ ವಾಚಿಂಗ್ ದೆಮ್ ಗ್ರೋ. ಗ್ರ್ಯಾಜುಯಲಿ ದ ಸ್ಪೇಸ್ ಅರೌಂಡ್ ಪುಟ್ಸ್ ಆನ್ ಲೈಟ್ ಲೀವ್ಸ್, ದೆನ್ ಥಿಕ್ನೆಸ್ ಟು ಕ್ಯಾನೋಪಿಯಸ್ ಆಫ್ ವೆಲ್ವೆಟ್ ಗ್ರೀನ್. ನಾನು ಅವುಗಳು ಬೆಳೆಯೋದನ್ನು ದಿನನಿತ್ಯ ನೋಡೋಕ್ಕೆ ಶುರು ಮಾಡಿದೆ. ಇಷ್ಟು ದಿನ ನಾನು ಪ್ರಕೃತಿಯನ್ನು ಗಮನಿಸಿರಲಿಲ್ಲ. ಈಗ ಆ ಪ್ರಕೃತಿಯನ್ನು ಗಮನಿಸೋದ್ರಲ್ಲಿ ನಾನು ಮಗ್ನನಾದೆ. ಗ್ರ್ಯಾಜುಯಲಿ ದ ಸ್ಪೇಸ್ ಅರೌಂಡ್ ಪುಟ್ಸ್ ಆನ್ ಲೈಟ್ ಲೀವ್ಸ್. ಕ್ರಮೇಣ ಸುತ್ತಮುತ್ತಲಿನ ಜಾಗದಲ್ಲಿ ಅವು ಹಗುರವಾದ ಎಲೆಗಳನ್ನು ಬಿಟ್ಟು ಬೆಳೆಯೋಕ್ಕೆ ಶುರು ಮಾಡಿದು. ಆ ಸಸ್ಯಗಳು ಬೆಳೆಯುತ್ತಾ ಹೋದವು. ದೆನ್ ಥಿಕನ್ಸ್ ಟು ಕ್ಯಾನೋಪಿಯಸ್ ಆಫ್ ವ್ಯಾಲ್ವೆಟ್ ಗ್ರೀನ್. ನಂತರ ಅವು ಸಂಪೂರ್ಣವಾಗಿ ಬೆಳೆದು ದಟ್ಟವಾದಂಥ ಹಸಿರನ್ನೆಲ್ಲ ಹರಡಿಸಿತು. ನಂತರ ಸಾಲಲ್ಲಿ ಹೇಳ್ತಾರೆ, ದ ಟೆಂಡ್ರಿಲ್ಸ್ ರೈಸ್ widening and swinging on the frame and spray out fountains of fresh springs. ಆ ಬಳ್ಳಿಗಳು ಸಹಜವಾಗಿ ತನ್ನ ಬೆಳೆಯನ್ನು ನಿಧಾನವಾಗಿ ಆ ಬೆಳವಣಿಗೆಯನ್ನು ತೋರಿಸ್ತಾ ಇದ್ದವು. ಅವು ಸುತ್ತುಕೊಂಡು ತೂಗಾಡುತ್ತಾ ಏರ್ತಾ ಇತ್ತು. ಮತ್ತು ಅವು ಒಂದು ರೀತಿ ಕಾರಂಜಿಗಳಂತೆ ಚಿಮ್ತಾ ಇತ್ತು. ಆ ಬಳ್ಳಿಗಳು ಸಮೃದ್ಧಿಯಾಗಿ ಹೊಸ ಜೀವನವನ್ನು ಪ್ರಾರಂಭಿಸಿ ಅವು ಬೆಳೀತಾ ಇದ್ದವು. ಅದೊಂದು ರೀತಿ ಕಾರಂಜಿಯಾಗಿ ಫೌಂಟೈನ್ಸ್ ಆಫ್ ಫ್ರೆಶ್ ಸ್ಪ್ರಿಂಗ್ಸ್, ಒಂದು ರೀತಿ ಆ ಒಂದು ಸಮೃದ್ಧವಾದಂಥ ಒಂದು ಕಾರಂಜಿಯಂತೆ ಅವು ಚುಮ್ತಾ ಇತ್ತು ಅಂತ ಹೇಳ್ತಾರೆ. ನಂತರ ಸ್ಟನ್ನಿಂಗ್ ಸೈಟ್ ದ ಗ್ರೋತ್ ಆಫ್ ಎ ಜನರೇಷನ್, ಸ್ಟಾರ್ ಲೈಕ್ ಸ್ಪ್ರೇಸ್ ಆಫ್ ಫ್ಲವರ್ಸ್ ಸ್ಕ್ಯಾಟರ್ಡ್ ಯೆಟ್ ಗ್ರಾಫ್ಟೆಡ್ ಟು ದ ಡಾರ್ಕ್ ಗ್ರೀನ್ ಅಂಡಲಾಂಟಿಂಗ್ ಬ್ರಾಂಚಸ್, ವೈಟ್ ಫೋಮ್ ಆನ್ ವೇವ್ಸ್. ನೋಡಿ, ಅಲ್ಲಿ ಅದೊಂದು ರೀತಿ ಬೆರಿಗುಗೊಳಿಸ್ತಕ್ಕಂಥ ದೃಶ್ಯ. ಒಂದು ಪೀಳಿಗೆಯ ಒಂದು ಜನರೇಷನ್ನೇ ಅಲ್ಲಿ ನಿಂತಿದೆ. ಆ ಒಂದು ಬೀಜದಿಂದ ಸಂಪೂರ್ಣ ಸಸ್ಯವಾಗಿ ಆ ಬೆಳೆಯುವ ಪವಾಡ, ಒಂದು ಜೀವನ ಚಕ್ರ, ಅದೊಂದು ರೀತಿ ಜನರೇಷನ್ ಆಗಿ ನಿಂತಿದೆ. ಸ್ಟಾರ್ ಲೈಕ್ ಸ್ಪ್ರೇಸ್ ಫ್ಲವರ್ಸ್ ಸ್ಕ್ಯಾಟರ್ಡ್ ಯೆಟ್ ಗ್ರಾಫ್ಟೆಡ್. ಆ ಹೂಗಳ ಸೌಂದರ್ಯ ಮತ್ತು ಅದು ತುಂಬ ಬೆಸೆದುಕೊಂಡಿದೆ. ಹೂವಿನ ಸಿಂಚನ ಅಲ್ಲಿ ಹರಡಿಕೊಂಡಿದೆ. ಆ ಹೂಗಳೆಲ್ಲ ಸ್ಕ್ಯಾಟರ್ ಆಗಿದೆ, ಚೆದರಿ ನಿಂತಿದ್ದಾವೆ. ಟು ದ ಡಾರ್ಕ್ ಗ್ರೀನ್ ಅಂಡಲೇಟಿಂಗ್ ಬ್ರಾಂಚಸ್. ಆ ಒಂದು ಹಸಿರು ಕೊಂಬೆಗಳಲ್ಲೆಲ್ಲ ಹರಡಿಕೊಂಡಿದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಸಸ್ಯದ ಕಡಿ ಒಂದು ತುಂಬ ಹಸಿರಾದಂತಹ ಆ ಸಸ್ಯಗಳು, ಅದರ ಸೌಂದರ್ಯ ತುಂಬ ಅದ್ಭುತವಾಗಿದೆ. ವೈಟ್ ಫೋಮ್ ಆನ್ ವೇವ್ಸ್. ಅಲೆಗಳ ಮೇಲೆ ಬಿಳಿ ನೊರೆ, ಅಂದರೆ ಆ ಹೂಗಳನ್ನು ಸಮುದ್ರದ ನೊರೆಗೆ ಹೋಲಿಸ್ತಾ ಇದ್ದಾರೆ. ಸಮುದ್ರದ ಮೇಲೆ ಬರ್ತಕ್ಕಂಥ ಬಿಳಿಯ ನೊರೆಯ ಹಾಗೆ ಆ ಗಿಡಗಳು ಹಚ್ಚ ಹಸರಾಗಿ ತುಂಬಿದ್ದಾವೆ. ಇದೊಂದು ರೀತಿ ಪ್ರಕೃತಿಯ ಸೌಂದರ್ಯ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ನಂತರ ಹೇಳ್ತಾರೆ, ಆ ಲೂಮಿನಸ್ ನ್ಯೂ ಮೂನ್ ಸ್ಕೈ ಪರಲ್ಸ್ ಇನ್ ಏರ್, ಅ ಫ್ಲವರ್ ಪ್ಯಾಟರ್ನ್ಡ್ ಬ್ಲೌಸ್ ದಟ್ ಹಾರ್ವೆಸ್ಟ್ ಟೈಮ್ ಮಿಲಿಯನ್ಸ್ ಆಫ್ ಪಾಟ್ಸ್ ಕೇಮ್ ಫೋರ್ತ್. ಅಲ್ಲಿ ಆ ಪ್ರಕಾಶವಾದ ಹುಣ್ಣಿಮೆಯ ಒಂದು ಆಕಾಶ ಇದೆ. ಲೂಮಿನಸ್ ನ್ಯೂ ಮೂನ್ ಸ್ಕೈ ಅಂದರೆ ಪ್ರಕೃತಿಯ ಸೌಂದರ್ಯವನ್ನು ಆಕಾಶದ ಅದ್ಭುತಕ್ಕೆ ಇಲ್ಲಿ ಹೋಲಿಸ್ತಾ ಇದ್ದಾರೆ. ಆ ನಂತರ ಪರ್ಲ್ಸ್ ಇನ್ ದ ಹೇರ್, ಕೂದಲಿನಲ್ಲಿರ್ತಕ್ಕಂತಹ ಮುತ್ತುಗಳು, ಮತ್ತು ಫ್ಲವರ್ ಪ್ಯಾಟರ್ನ್ಡ್ ಬ್ಲೌಸ್ನಲ್ಲಿ ಇರತಕ್ಕಂಥ ಹೂವಿನ ಡಿಸೈನ್ಗಳು, ಅಂದರೆ ಪ್ರಕೃತಿಯ ಸೌಂದರ್ಯವನ್ನು ಒಂದು ಹೆಣ್ಣಿನ ಅಲಂಕಾರಕ್ಕೆ ಇಲ್ಲಿ ಹೋಲಿಸಿ ಹೇಳ್ತಾ ಇದ್ದಾರೆ. ಅಟ್ ಹಾರ್ವೆಸ್ಟ್ ಟೈಮ್ ಮಿಲಿಯನ್ಸ್ ಆಫ್ ಪಾಟ್ಸ್ ಕೇಮ್ ಫೋರ್ತ್. ಆ ಕೊಯ್ಲು ಮಾಡಬೇಕಾದ್ರೆ ಲಕ್ಷಾಂತರ ಕಾಯಿಗಳು ಬಂದವು ಅಂತ. ಕಠಿಣ ಪರಿಶ್ರಮದ ನಂತರ ಒಂದು ಹೇರಳವಾದ ಫಲ ಇಲ್ಲಿ ಸಿಗ್ತಾ ಇದೆ ಅಂತ ಹೇಳ್ತಾರೆ. ಸಮ್ ವರ್ ಸ್ಟ್ರಿಂಜಿ ಆ್ಯಂಡ್ ಸಮ್ ವರ್ ಫ್ಯಾಟ್, ಆಲ್ ಸ್ವೀಟ್, ಲಾಂಗ್ ಫಿಂಗರ್ಸ್ ಸ್ವೋರ್ಡ್ಸ್ ಆರ್ ಎಮರ್ಲ್ಡ್ ನೆಕ್ಲೆಸಸ್. ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ ಆ ಫಸಲು ಹೆಂಗೆ ಬಂದಿದೆ ಅಂದರೆ ಕೆಲವು ಸಣ್ಣಕ್ಕಿದೆ, ಕೆಲವು ದಪ್ಪವಾಗಿದೆ, ಎಲ್ಲವೂ ಸಹ ಸಿಹಿಯಾಗಿದೆ. ಆ ಫಲವು ತುಂಬ ವೈವಿಧ್ಯತೆಯಿಂದ ಕೂಡಿದೆ ಅಂತ ಹೇಳ್ತಾ ಇದ್ದಾರೆ. ಲಾಂಗ್ ಫಿಂಗರ್ಸ್, ಸ್ವಾರ್ಡ್ಸ್, ಎಮರ್ಲ್ಡ್ ನೆಕ್ಲೆಸಸ್, ಉದ್ದನೆಯ ಬೆರಳುಗಳ ಹಾಗೆ, ಕತ್ತಿಗಳ ಹಾಗೆ, ಪಚ್ಚೆಯ ಒಂದು ನೆಕ್ಲೆಸ್ಗಳ ಹಾಗೆ ಕಾಣಿಸ್ತಾ ಇದೆ. ಕಾಯಿಗಳ ಆಕಾರಗಳನ್ನು ವಿಭಿನ್ನ ವಸ್ತುಗಳಿಗೆ ಹೋಲಿಸಿ ಹೇಳ್ತಾ ಇದ್ದಾರೆ. ಇಟ್ ವಿಲ್ ನಾಟ್ ಸೀಮ್ ದಟ್ ಐ ಎಕ್ಸಾಗರೇಟ್ ಇಫ್ ಐ ಸೇ ದೇ ಡೆವಲಪ್ಡ್ ಲೈಕ್ ದ ಮೂನ್ ಆರ್ ಆನ್ ಈವ್ನಿಂಗ್ ಸ್ಕೈ ಗ್ರೋವಿಂಗ್ ಇನ್ ಟು ಕ್ಲಸ್ಟರ್ಸ್ ಆಫ್ ಸ್ಟಾರ್ಸ್. ಇಲ್ಲಿ ಹೇಳ್ತಾ ಇದ್ದಾರೆ, ಇದನ್ನು
ಹೇಳ್ತಾ ಇರೋದು ನನಗೊಂದು ರೀತಿ ಅದ್ಭುತ ಒಂದು ಉತ್ಪ್ರೇಕ್ಷೆ ಅಂತ ಅನ್ನಿಸ್ತಾ ಇದೆ. ಕವಿ ತಾನು ಕಂಡಿಲ್ಲದೆ ಇರತಕ್ಕಂಥ ಅದ್ಭುತವನ್ನು ಇಲ್ಲಿ ವಿವರಿಸಿ ಹೇಳ್ತಾ ಇದ್ದಾರೆ. ಅವು ಚಂದ್ರನಂತೆ ಒಂದು ಡೆವಲಪ್ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ. ಬೆಳವಣಿಗೆಯ ಅಗಾಧತೆ ಮತ್ತು ಸೌಂದರ್ಯವನ್ನು ಚಂದ್ರನ ಬೆಳವಣಿಗೆಗೆ ಇಲ್ಲಿ ಹೋಲಿಸ್ತಾ ಇದ್ದಾರೆ. ಆರ್ ಆನ್ ಈವ್ನಿಂಗ್ ಸ್ಕೈ ಗ್ರೋವಿಂಗ್ ಇಂಟು ಕ್ಲಸ್ಟರ್ಸ್ ಆಫ್ ಸ್ಟಾರ್ಸ್. ಇಲ್ಲಿ ಆ ಒಂದು ಸಂಜೆಯ ವೇಳೆ ನಕ್ಷತ್ರಗಳ ಗುಂಪಿನಂತೆ ಆಕಾಶದಲ್ಲಿ ಗುಂಪಿರುವಂತೆ ಕಂಡಿದೆ. ಅಂದರೆ ಫಲಗಳ ಸಮೃದ್ಧಿ, ಅಲ್ಲೊಂದು ಎಲ್ಲವೂ ಸಹ ಒಂದು ಫಸಲನ್ನು ನೀಡ್ತಾ ಇರತಕ್ಕಂಥದ್ದು, ಅವುಗಳನ್ನು ಅದ್ಭುತ ದೃಶ್ಯವನ್ನು ನಕ್ಷತ್ರಗಳಿಗೆ ಹೋಲಿಸ್ತಾ ಇದ್ದಾರೆ. ನಂತರ ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ, ಆಲ್ ವಿಂಟರ್ ವಿ ಏಟ್ ದೆಮ್ ಕುಕ್ಡ್ ಫಾರ್ ಲಂಚ್ ಆ್ಯಂಡ್ ಡಿನ್ನರ್, ನೆಕ್ಸ್ಟ್ ಡೋರ್ ನೈಬರ್ಸ್, ಕ್ಲೋಸ್ ಫ್ರೆಂಡ್ಸ್, ಮರ್ ಅಕ್ವೈಂಟೆನ್ಸಸ್, relatives, people we hardly knew, some who didn't even ask, all shared the bountiful supply of the earth produced. ನೋಡಿ ಇಲ್ಲಿ ನೆಕ್ಸ್ಟ್ ಏನು ಮಾಡಿದ್ರು, ಆಲ್ ವಿಂಟರ್, ಆ ಇಡೀ ಚಳಿಗಾಲದಲ್ಲಿ ನಾವು ಅವುಗಳನ್ನು ತಿಂದ್ವಿ. ಅಂದರೆ ಆ ಭೋಜನಕ್ಕೆ, ಆ ಊಟಕ್ಕೆ ಅವುಗಳನ್ನು ಬೇಯಿಸಿ ತಿಂದ್ವಿ. ಆ ಬೆಳೆ ದೀರ್ಘಕಾಲವಾಗಿ ನಮಗೆ ಪ್ರಯೋಜನವನ್ನು ಕೊಡ್ತು. ಅಕ್ಕಪಕ್ಕದ ಮನೆಯವರಿಗೆ, ಸ್ನೇಹಿತರಿಗೆ, ಪರಿಚಯಸ್ಥರಿಗೆ, ಸಂಬಂಧಿಕರಿಗೆ, ನಮಗೆ ಗೊತ್ತಿಲ್ಲದವರಿಗೂ ಎಲ್ಲರಿಗೂ ಸಹ ಅವುಗಳನ್ನು ಹಂಚಿಬಿಟ್ವಿ. ಸಮ್ಮನ್ ಹೂ ಡಿಡಂಟ್ ಈವನ್ ಆಸ್ಕ್, ಆಲ್ ಶೇರ್, ನಮ್ಮನ್ನು ಕೇಳದೇ ಇದ್ದರೂ ಸಹ ಅವರಿಗೆ ಈ ಫಸಲನ್ನು ಕೊಟ್ವಿ. ದ ಬಂಟಿಫುಲ್ ಸಪ್ಲೈ ದ ಅರ್ತ್ ಪ್ರೊಡ್ಯೂಸ್ಡ್, ಭೂಮಿ ಹೇರಳವಾಗಿ ಒಂದು ಹೆಚ್ಚಾಗಿ ಉತ್ಪಾದಿಸಿದಂತಹ ಈ ಒಂದು ಬೆಳೆಯನ್ನು ನಾವು ಎಲ್ಲರಿಗೂ ಸಹ ಹಂಚಿದ್ವಿ ಅಂತ ಹೇಳ್ತಾ ಇದ್ದಾರೆ. ನಂತರ ಸಾಲಲ್ಲಿ ಹೇಳ್ತಾರೆ, ಶಿ ಈಲ್ಡ್ಸ್ ಅಬಂಡೆಂಟ್ಲಿ ಟು ಹರ್ ಡಿಯರ್ ಚಿಲ್ಡ್ರನ್, ಐ ಹ್ಯಾಡ್ ನಾಟ್ ಅಂಡರ್ಸ್ಟುಡ್ ಇನ್ ಪ್ಲಾಂಟಿಂಗ್ ಪೆನ್ನಿಸ್ ದ ಲಾಸ್ ಆಫ್ ಹರ್ ಲವ್. ಅಂದರೆ ಇಲ್ಲಿ ಅವಳು ತನ್ನ ಮಕ್ಕಳಿಗೆ ಹೇರಳವಾಗಿ ಆ ಒಂದು ಫಸಲನ್ನು ನೀಡ್ತಾಳೆ. ಭೂಮಿ ತಾಯಿ ಭೂಮಿಯನ್ನು ತನ್ನ ತಾಯಿ ಅಂತ ಹೇಳ್ತಾ ಇದ್ದಾಳೆ. ಆಕೆ ತುಂಬ ಉದಾರವಾಗಿ ಎಲ್ಲ ಮಕ್ಕಳಿಗೆ, ತನ್ನ ಮಕ್ಕಳಿಗೆ ಒಂದು ಫಸಲನ್ನು ಹೆಚ್ಚಾಗಿ ಕೊಡ್ತಾಳೆ. ಐ ಹ್ಯಾಡ್ ನಾಟ್ ಅಂಡರ್ಸ್ಟುಡ್ ಇನ್ ಪ್ಲಾಂಟಿಂಗ್ ಪೆನ್ನಿಸ್, ನಾಣ್ಯಗಳನ್ನು ನೆಡುವಾಗ ನಾನು ಇದನ್ನ ಅರ್ಥ ಮಾಡಿಕೊಂಡಿರಲಿಲ್ಲ. ಅಂದರೆ ಬಾಲ್ಯದಲ್ಲಿ ತನ್ನ ಕಲ್ಪನೆ ಏನಿತ್ತು, ಆ ನಾಣ್ಯಗಳನ್ನು ತನ್ನ ನೆಟ್ಟ ಒಂದು ಜ್ಞಾನಕ್ಕೆ ಈಗ ಹೋಲಿಕೆ ಮಾಡ್ಕೊಳ್ತಾ ಇದ್ದಾರೆ. ಆಗ ನನಗೆ ಅದು ಗೊತ್ತಿರಲಿಲ್ಲ. ದ ಲಾಸ್ ಆಫ್ ಅವರ್ ಲವ್, ಅವಳ ಪ್ರೀತಿಯ ನಿಯಮಗಳು, ಅಂದರೆ ಭೂಮಿಯ ಪ್ರೀತಿಯನ್ನು ಇಲ್ಲಿ ಭೂಮಿ ಆ ಪ್ರೀತಿಯ ನಿಯಮಗಳ ಮೂಲಕ ವ್ಯಕ್ತಪಡಿಸ್ತಾ ಇದೆ. ಅಂದರೆ ಅಲ್ಲಿ ಆ ಒಂದು ಕಲ್ಪನೆ ಇತ್ತು, ಆ ರೀತಿ ಮಾಡಿದ್ದಾರೆ. ಆದರೆ ಇಲ್ಲಿ ಕಷ್ಟ ಇದೆ, ಪರಿಶ್ರಮ ಪಟ್ಟಿದ್ದಾರೆ. ಲಾಸ್ ಆಫ್ ಅವರ್ ಲವ್ ಅಂದರೆ ಆ ಭೂಮಿಯ ಒಂದು ಪ್ರೀತಿ ಯಾವ ನಿಯಮಗಳನ್ನು ಅನುಭವಿಸಿದ್ರೆ, ಯಾರು ಕಷ್ಟಪಟ್ಟು ಭೂಮಿಯಲ್ಲಿ ಕೆಲಸ ಮಾಡ್ತಾರೋ ಅವರಿಗೆ ಫಲವನ್ನು ನೀಡ್ತಾಳೆ. ಆ ನಿಯಮಗಳನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ನಂತರ ಹೇಳ್ತಾ ಇದ್ದಾರೆ, ಶಿ ಬೆಸ್ಟ್ ಹೌಸ್ ಜೆಮ್ಸ್, ಸ್ಟೋರ್ ಹೌಸ್ ಆಫ್ ವರ್ಚ್ಯೂ ಆ್ಯಂಡ್ ಆಲ್ ಎಂಬ್ರಾಸಿಂಗ್ ಲವ್, ಶಿ ಸರ್ವ್ಸ್ ಆನ್ ಟರ್ಮ್ಸ್ ಆಫ್ ಟ್ರೂಯೆಸ್ಟ್ ಕ್ವಾಲಿಟಿ. ನೋಡಿ, ಈ ಒಂದು ಸಾಲಲ್ಲಿ ಹೇಳ್ತಾ ಇರತಕ್ಕಂಥದ್ದು, ಅವಳು ರತ್ನಗಳನ್ನು ನೀಡ್ತಾಳೆ. ಭೂಮಿಯು ನಿಜವಾದ ಸಂಪತ್ತನ್ನು ನಮಗೆ ನೀಡುತ್ತೆ. ಸ್ಟೋರ್ ಹೌಸ್ ಆಫ್ ವರ್ಚ್ಯೂ ಆ್ಯಂಡ್ ಆಲ್ ಎಂಬ್ರಾಸಿಂಗ್ ಲವ್, ಆ ಭೂಮಿಯ ಒಂದು ವರ್ಚ್ಯೂ, ಅದೊಂದು ಸದ್ಗುಣ, ಅದು ಸರ್ವವ್ಯಾಪಿಯ ಒಂದು ಪ್ರೀತಿಯ ಭಂಡಾರ. ಭೂಮಿ ಅಂತಕ್ಕಂಥದ್ದು ಒಂದು ಪ್ರೀತಿಯ ಭಂಡಾರ. ಭೂಮಿ ತುಂಬ ಉದಾರವಾದಿ ಮತ್ತು ಆ ಭೂಮಿಯಲ್ಲಿ ನಿರಪೇಕ್ಷವಾದ ಪ್ರೀತಿ ಇದೆ. ಶಿ ಸರ್ವ್ಸ್ ಆನ್ ಟರ್ಮ್ಸ್ ಆಫ್ ಟ್ರೂಯೆಸ್ಟ್ ಈಕ್ವಾಲಿಟಿ, ಅವಳು ನಿಜವಾದ ಸಮಾನತೆ ಮೇಲೆ ತನ್ನ ಒಂದು ಸರ್ವಿಸನ್ನು ನೀಡ್ತಾಳೆ, ಸೇವೆಯನ್ನು ಸಲ್ಲಿಸ್ತಾಳೆ. ಭೂಮಿ ಯಾರನ್ನು ತಾರತಮ್ಯ ಮಾಡಲ್ಲ, ಎಲ್ಲರಿಗೂ ಸಮಾನವಾಗಿ ಒಂದು ಫಸಲನ್ನು ನೀಡುತ್ತೆ. ಭೂಮಿಯಲ್ಲಿ ಯಾರು ಕಷ್ಟಪಡ್ತಾರೋ ಅವ್ರಿಗೆ ಆಕೆ ಆ ಕಷ್ಟಕ್ಕೆ ತಕ್ಕಂತಹ ಫಲವನ್ನು ನೀಡ್ತಾಳೆ ಅಂತ ಹೇಳ್ತಾರೆ. ಇನ್ನು ಕೊನೆಯ ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ, ಸೀಡ್ಸ್ ಆಫ್ ಹರ್ ಕೈಂಡ್ ಓನ್ಲಿ ವಿಲ್ ಶಿ ಬಿಯರ್, ದೆನ್ ಈವನ್ ಹರ್ ಡಸ್ಟ್ ಮೇ ಈಲ್ಡ್ ದ ಕ್ರಾಪ್ಸ್ ಆಫ್ ಗೋಲ್ಡ್ ಆ್ಯಂಡ್ ಡೈರೆಕ್ಷನ್ ಬರ್ಸ್ಟಿಂಗ್ ವಿತ್ ಜಾಯ್ ಆಫ್ ಹರ್ ವರ್ಕ್ಸ್. ನೋಡಿ, ಕೊನೆಯ ಸಾಲುಗಳಲ್ಲಿ ಹೇಳ್ತಾ ಇದ್ದಾಳೆ, ಅವಳು ತನ್ನದೇ ಆದ ರೀತಿಯ ಬೀಜಗಳಿಗೆ ಮಾತ್ರ ಫಲವನ್ನು ನೀಡ್ತಾಳೆ. ಪ್ರತಿಯೊಂದು ಪ್ರಯತ್ನಕ್ಕೂ ತಕ್ಕದೇ ಆದ ಫಲ ಸಿಗುತ್ತೆ. ಹಣದಿಂದ ಹಣ ಬೆಳೆಯೋದಿಲ್ಲ, ಆದರೆ ಬೀಜದಿಂದ ಬೀಜ ಸಸ್ಯ ಬೆಳೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಆ ಭೂಮಿಯಲ್ಲಿ ನಾವು ನಾಣ್ಯಗಳನ್ನು ನಿಟ್ಟರೆ ನಾಣ್ಯ ಬೆಳೆಯೋದಿಲ್ಲ, ಆದರೆ ಆ ಒಂದು ಭೂಮಿಯಲ್ಲಿ ನಾವು ಪಡ್ತಕ್ಕಂತಹ ಪ್ರತಿಯೊಂದು ಒಂದು ಶ್ರಮಕ್ಕೆ, ಆ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ. ಹಣದಿಂದ ಹಣ ಬೆಳೆಯೋದಿಲ್ಲ, ಆದರೆ ಬೀಜದಿಂದ ಸಸ್ಯ ಬೆಳೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. ದೆನ್ ಈವನ್ ಹರ್ ಡಸ್ಟ್ ಮೇ ಈಲ್ಡ್ ದ ಕ್ರಾಪ್ಸ್ ಆಫ್ ಗೋಲ್ಡ್, ಅವಳ ಧೂಳು ಕೂಡ ಚಿನ್ನದ ಬೆಳೆಗಳನ್ನು ಬೆಳೆಯುತ್ತೆ. ಆ ಭೂಮಿಯ ಸಾಮರ್ಥ್ಯದ ಬಗ್ಗೆ ಹೇಳ್ತಾ ಇದ್ದಾರೆ. ಆ ಭೂಮಿಯ ಧೂಳು ಕೂಡ ಒಂದು ಚಿನ್ನದ ಬೆಳೆಯನ್ನು ಬೆಳೆದುಕೊಡುತ್ತೆ. ಭೂಮಿಯ ಸಾಮರ್ಥ್ಯ ಅಗಾಧವಾಗಿದೆ. ಸರಿಯಾದಂತಹ ಒಂದು ವಿಧಾನದಿಂದ ನಾವು ಆ ಭೂಮಿಯಲ್ಲಿ
ಒಂದು ಕೆಲಸವನ್ನು ಮಾಡಿದರೆ ಪ್ರತಿಯೊಂದು ಕ್ಷಣವೂ ನಮಗೆ, ಪ್ರತಿಯೊಂದು ಕಣವೂ ಸಹ ನಮಗೆ ಫಲವನ್ನು ನೀಡುತ್ತೆ ಅಂತ ಹೇಳ್ತಾರೆ. ಆ್ಯಂಡ್ ಡೈರೆಕ್ಷನ್ಸ್ ಬರ್ಸ್ಟಿಂಗ್ ವಿತ್ ಜಾಯ್ ಆಫ್ ಅವರ್ ವರ್ಕ್ಸ್. ಅವಳ ಕೆಲಸಗಳ ಸಂತೋಷದಿಂದ ನಿರ್ದೇಶನ ನೀಡುತ್ತೆ. ಅಂದರೆ ಪ್ರಕೃತಿಯ ನಿಯಮಗಳನ್ನು ನಾವು ಅನುಸರಿಸಿದಾಗ ನಮಗೆ ಒಂದು ಅಪಾರವಾದಂತಹ ಸಂತೋಷ ಮತ್ತು ಸಮೃದ್ಧಿ ನಮಗೆ ಸಿಗುತ್ತೆ ಅಂತ ಹೇಳಿ ಈ ಪದ್ಯದ ಮೂಲಕ ತಿಳಿಸ್ಕೊಟ್ಟಿದ್ದಾರೆ. ಈ ಪದ್ಯವನ್ನು ಬರೆದಿರ್ತಕ್ಕಂತಹ ಸುಮಿತ್ರಾನಂದನ್ ಪಂತ್ರವರು ದ ಫ್ರೂಟ್ಸ್ ಆಫ್ ದ ಅರ್ತ್ ಈ ಪದ್ಯದ ಮೂಲಕ ತಿಳಿಸಿರ್ತಕ್ಕಂಥದ್ದು, ಆ ಭೂಮಿಯಲ್ಲಿ ನಾವು ಪರಿಶ್ರಮ ಪಟ್ಟಾಗ ಅದನ್ನು ಒಂದು ಭೂಮಿಯ ನಿಯಮಗಳನ್ನು ನಾವು ಸರಿಯಾಗಿ ಪಾಲನೆ ಮಾಡಿದಾಗ ನಮಗೆ ಸಮೃದ್ಧಿಯಾದಂತಹ ಫಲ ಸಿಗುತ್ತೆ ಅಂತಕ್ಕಂಥದ್ದನ್ನು ತಿಳಿಸ್ಕೊಟ್ಟಿದ್ದಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಕನ್ನಡ ಎಕ್ಸ್ಪ್ಲನೇಷನ್ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಇಂಗ್ಲೀಷ್ ಸಮರಿಯ PDF ಅನ್ನು ಸಹ ಡೌನ್ಲೋಡ್ ಮಾಡಿಕೊಳ್ಳಿ. ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.